ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಮಂಜು. ಸರ್ಕಾರ ಕಿವಿ ಹಿಂಡ್ತಾನೇ ಇದೆ, ಹೈಕೋರ್ಟ್ ಕಿವಿ ಹಿಂಡ್ತಾನೆ ಇದೆ ಸರ್ಕಾರಕ್ಕೆ. ಗೊತ್ತಾಗ್ಲಿ, ಬುದ್ಧಿ ಕಲೀಲಿ, ಎಚ್ಚೆತ್ಕೊಳ್ಳಿ ಅಂತ ಅಲರ್ಟ್ ಮಾಡ್ತಾ ಇದೆ. ಮೇಲಿಂದ ಮೇಲೆ ಇದು ನಡೀತಾನೆ ಇದೆ. ಆದರೆ ಸರ್ಕಾರದಿಂದ ಯಾಕೆ ಏನು ಬ್ಲೂ ಪ್ರಿಂಟ್ ರೆಡಿ ಆಗಿಲ್ವಾ ಅಥವಾ ಸ್ಟ್ರೀಮ್ಲೈನ್ ತರೋಕ್ಕೆ ಸಾಧ್ಯ ಆಗಲಿಲ್ವಾ? ಏನಾಗ್ತಿದೆ ಬೆಳವಣಿಗೆಯಲ್ಲಿ? ಎಸ್, ಖಂಡಿತ ಹರೀಶ್. ಯಾಕಂದ್ರೆ ಸರ್ಕಾರ ಮೇಲಿಂದ ಮೇಲೆ ಸರ್ಕಾರಕ್ಕೆ ಒಂದು ರೀತಿಯಾಗಿ ಚಳಿ ಬಿಡಿಸ್ತಾನೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಜನಪ್ರತಿನಿಧಿಗಳು ಮಾಡುವಂತಹ ತಪ್ಪನ್ನು ಹೈಕೋರ್ಟ್ ಎತ್ತಿ ಹಿಡಿತಾ ಇದೆ. ಹೈಕೋರ್ಟ್ ಕೂಡ ಅಷ್ಟೇ ಇವತ್ತು ಪ್ರಮುಖವಾಗಿ ವ್ಯಾಕ್ಸಿನ್ ವಿಚಾರವಾಗಿ ಸರ್ಕಾರಕ್ಕೆ ಒಂದು ರೀತಿಯಂತ ನೋಟಿಸ್ ಅನ್ನು ಸರ್ವ್ ಮಾಡಿದೆ. ಕೇವಲ ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರಕ್ಕೂ ಕೂಡ ಅಷ್ಟೇ ನೋಟಿಸ್ ಅನ್ನು ಇಶ್ಯೂ ಮಾಡಿದೆ. ನೋಟಿಸ್ ಇಶ್ಯೂ ಮಾಡಿ 31ರ ಒಳಗಾಗಿ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿದೆ. ಯಾಕಂದ್ರೆ ಒಂದು ಕಡೆ ಜನರಿಗೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಸಾಕಷ್ಟು ಜನ ವ್ಯಾಕ್ಸಿನ್ ಸಿಗದೆ ಸಾಲುಗಟ್ಟಿ ಕ್ಯೂವಲ್ಲಿ ನಿಲ್ತಾ ಇದ್ದಾರೆ. ಮತ್ತೊಂದು ಕಡೆ ಕೇವಲ ಒಬ್ಬರಿಗೆ ಮಾತ್ರ ಅಂದ್ರೆ ಸೆಕೆಂಡ್ ವ್ಯಾಕ್ಸಿನ್ ಪಡ್ಕೊಂಡವ್ರಿಗೆ ಮಾತ್ರ ನೀವು ಅವಕಾಶ ಕೊಡ್ತಿದ್ರ, ಮೊದಲನೇ ಟೈಮ್ ತಗೊಳ್ಳೋರಿಗೆ ಅವಕಾಶವನ್ನು ಕೊಡ್ತಿಲ್ಲ. ಯಾಕೆ ಈ ರೀತಿ ಅಂತ ತೊಂದರೆ ಆಗ್ತಿದೆ? ಕೇಂದ್ರದಿಂದ ನಿಮಗೆ ವ್ಯಾಕ್ಸಿನ್ ಬರ್ತಿಲ್ವಾ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಸಮರ್ಪಕವಾದಂಥ ಉತ್ತರವನ್ನು ಕೊಡುವಂತೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಕೇವಲ ವ್ಯಾಕ್ಸಿನ್ ಅಷ್ಟೇ ಅಲ್ಲದೆ ಟೆಸ್ಟ್ ವಿಚಾರವಾಗಿ, ಯಾಕಂದ್ರೆ ಕೆಲವೊಂದು ಕಡೆ ಈಗಾಗಲೇ ಏಕಾಏಕಿ ಕೊರೋನಾ ಪಾಸಿಟಿವ್ ಕೇಸ್ಗಳು ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತಿರೋದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂದ್ರೆ ಟೆಸ್ಟ್ ಮಾಡ್ತಾ ಇಲ್ಲ. ಕೇವಲ ಇಂತಿಷ್ಟು ಟೆಸ್ಟ್ಗಳಂತ ಮಾತ್ರ ಈಗಾಗಲೇ ಒಂದು ಚೆಕಪ್ ಮಾಡುವಂತಹ ಸೆಂಟರ್ಗಳ ಬಳಿ ಹೇಳಿದರೆ, ಆ ಒಂದು ಕಾರಣಕ್ಕೋಸ್ಕರ ತೀರಾ ಕಡಿಮೆ ಸಂಖ್ಯೆಯಲ್ಲಿ ಪಾಸಿಟಿವ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಕೋರ್ಟ್ಗೆ ಗಮನಕ್ಕೆ ತಂದಿದ್ರು. ಆ ನಿಟ್ಟಿನಲ್ಲಿಯೂ ಕೂಡ ಅಷ್ಟೇ ನೀವು ಎಷ್ಟು ಟೆಸ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ರಿಪೋರ್ಟ್ ಬರ್ತಾ ಇದೆ, ಮತ್ತೆ ನಿಮಗೆ ಕೇಂದ್ರ ಸರ್ಕಾರದಿಂದ ಎಷ್ಟೊಂದು ವ್ಯಾಕ್ಸಿನ್ ಬರ್ತಾ ಇದೆ, ಅದರಲ್ಲಿ ಯಾಕೆ ನೀವು ವ್ಯಾಕ್ಸಿನ್ ಅನ್ನು ಕೊಡ್ತಾ ಇಲ್ಲ? ಕೇವಲ ಈ ಒಂದು ಸರ್ಕಾರ ವ್ಯಾಕ್ಸಿನ್ ಕೊಡೋದ್ರಲ್ಲಿ ಅಷ್ಟೇ ಅಲ್ಲದೆ ಕೊರೋನಾ ಅನ್ನುವಂಥ ಒಂದು ಸಾಂಕ್ರಾಮಿಕ ರೋಗವನ್ನು ತಡೆಯುವಲ್ಲಿ ಕೂಡ ಅಷ್ಟೇ ಎಲ್ಲ ಒಂದು ರೀತಿ ವಿಫಲ ಆಗಿದೆ ಅನ್ನೋದನ್ನು ಕೂಡ ಅಷ್ಟೇ ನೇರವಾಗಿ ಇವತ್ತು ಹೈಕೋರ್ಟ್ ಹೇಳಿರುವಂಥದ್ದು. ಯಾಕಂದ್ರೆ ಪ್ರತಿಯೊಂದು ಹಳ್ಳಿಗೂ ಕೂಡ ಅಷ್ಟೇ ಇವತ್ತು ಸೋಂಕು ಅನ್ನುವಂಥದ್ದು ಹೋಗಿದೆ. ಅದನ್ನ ನೀವು ತಡೆಗಟ್ಟೋಕೆ ಯಾಕೆ ವಿಫಲರಾದ್ರಿ ಅನ್ನುವಂಥ ಒಂದು ನೇರವಾದಂಥ ಪ್ರಶ್ನೆಯನ್ನು ಕೂಡ ಅಷ್ಟೇ ಸರ್ಕಾರಕ್ಕೆ ಕೇಳಿದೆ. ಕೇವಲ ಇದಿಷ್ಟೇ ಅಲ್ಲದೆ ಹಳ್ಳಿಗಳಲ್ಲಿ ಪ್ರಮುಖವಾಗಿ ಈ ಒಂದು ಕೊರೋನಾ ಲಸಿಕೆ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಗಂಭೀರವಾದಂಥ ಆರೋಪ. ಆ ಒಂದು ಕಾರಣಕ್ಕೋಸ್ಕರ ಹಳ್ಳಿಯಲ್ಲಿ ಕೂಡ ಅಷ್ಟೇ ಸಾಕಷ್ಟು ಜನಕ್ಕೆ ಸಿಗ್ತಾ ಇಲ್ಲ. 10 ಜನರಲ್ಲಿ ಮಿನಿಮಮ್ 5-6 ಜನರಿಗೆ ಸಿಗ್ತಾ ಇದ್ರೆ 4 ಜನರಿಗೆ ವ್ಯಾಕ್ಸಿನ್ ಅನ್ನುವಂಥದ್ದೇ ಸಿಗ್ತಾ ಇಲ್ಲ. ಅಂತದ್ರಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಯಾಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿಲ್ಲ? ಇದಕ್ಕೊಂದು ಯೋಜನೆ ಅನ್ನುವಂಥದ್ದು ಏನಾದ್ರು ನೀವು ರೂಪಿಸ್ಕೊಂಡಿರಾ ಅಂತ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಅಷ್ಟೇ ಇವತ್ತು ಹೈಕೋರ್ಟ್ ಕೇಳಿರುವಂತದ್ದು. ಎಲ್ಲೋ ಒಂದ್ ರೀತಿ ಹೈಕೋರ್ಟ್ ನ ನ್ಯಾಯಾಧೀಶರು ಕೂಡ ಅಷ್ಟೇ ಎಲ್ಲೋ ಒಂದ್ ರೀತಿ ಭಾವುಕರಾಗಿದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಅಷ್ಟೇ ಸರ್ಕಾರ ಯಾಕೆ ಇದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂತಾ ಇಲ್ಲ? ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸ್ ಆಗಿದೆ? ಒಂದು ಕಡೆ ಜನ ಸಾಯ್ತಾ ಇದ್ದಾರೆ, ಮತ್ತೊಂದು ಕಡೆ ವ್ಯಾಕ್ಸಿನ್ ಸಿಗದೆ ಪರದಾಡ್ತಾ ಇದ್ದಾರೆ. ಇಂತಹ ಟೈಮ್ ನಲ್ಲಿ ಕೂಡ ಅಷ್ಟೇ ಸರ್ಕಾರ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದೆ. ಇದೆಲ್ಲದಕ್ಕೂ ಕೂಡ ಅಷ್ಟೇ ಸಮರ್ಪಕವಾದಂತಹ ಉತ್ತರವನ್ನ ಇದೇ ತಿಂಗಳ 31ನೇ ತಾರೀಕಂದು ಕೋರ್ಟ್ಗೆ ನೀವು ಸಬ್ಮಿಟ್ ಮಾಡಬೇಕು ಅಂತಾನೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಿದರೆ 31ರ ಒಳಗಾಗಿ ಏನೆಲ್ಲ ಯೋಜನೆಗಳನ್ನ ಮಾಡ್ಕೊಂಡಿದೀವಿ, ಎಷ್ಟು ನಾವು ಇಂಜೆಕ್ಷನ್ ಗಳನ್ನ ಈಗಾಗಲೇ ಪರ್ಚೇಸ್ ಮಾಡಿದೀವಿ, ಪ್ರತಿಯೊಂದು ಉತ್ತರವನ್ನು ಕೂಡ ಅಷ್ಟೇ ಕೋರ್ಟ್ಗೆ 31ರ ಒಳಗಾಗಿ ಸಲ್ಲಿಕೆ ಮಾಡಬೇಕಾಗಿರುತ್ತೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮಂಜು, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ಕಂದಾಯ ಸಚಿವರಾದಂಥ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಿದ್ರು. 3ನೇ ಅಲೆ ಎದುರಿಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. 2ನೇ ಅಲೆಯಿಂದ ಮಕ್ಕಳ ರಕ್ಷಣೆ ನಮ್ಮ ಹೊಣೆ. ಪ್ರತಿ ತಾಲೂಕಲ್ಲೂ ಕೂಡ ಮಕ್ಕಳ ಆರೈಕೆ ಕೇಂದ್ರ ಸ್ಥಾಪನೆ ಮಾಡ್ತೀವಿ ಎಂದರು ಆರ್ ಅಶೋಕ್. ಬ್ರೇಕಿಂಗ್ ನ್ಯೂಸ್. ದುಡ್ಡು ಕಾಸು ಏನು ಪ್ರಾಬ್ಲಮ್ ಇಲ್ಲ, ಈಗಾಗಲೇ ಜಿಲ್ಲಾಧಿಕಾರಿಗಳ ಅಕೌಂಟ್ಗೆ ಹಣ ಹಾಕಿದ್ದೀವಿ. ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆ ಕೊಟ್ಟರು. ಪ್ರತಿ ತಾಲೂಕಲ್ಲೂ ಕೂಡ ಮಕ್ಕಳ ಆರೈಕೆ ಕೇಂದ್ರ. ಇನ್ನೇನು ಮತ್ತೆ 3ನೇ ಅಲೆ ಮಕ್ಕಳಿಗೆ ಬಹಳ ತೊಂದರೆ ಕೊಡುತ್ತೆ. ಈ ಕೊರೋನಾ 3ನೇ ಅಲೆ ಅನ್ನೋ ಭೀತಿ ಇರೋದ್ರಿಂದ ಸರ್ಕಾರ ಎಚ್ಚೆತ್ತುಕೊಂಡು ನಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಸುದ್ದಿಗೋಷ್ಠಿಯನ್ನು ನಡೆಸಿ ಕಂದಾಯ ಸಚಿವ ಆರ್ ಅಶೋಕ್ ಮಾಹಿತಿ ಕೊಟ್ಟರು. ಕರ್ನಾಟಕ ಸರ್ಕಾರ 3ನೇ ಅಲೆ ಬಗ್ಗೆನೂ ಹೆಚ್ಚಿನ ಕ್ರಮ ವಹಿಸ್ತಾ ಇದೆ. ಮತ್ತೆ ಜನರಲ್ಲಿ ಆತಂಕ ಏನಿದೆ, 3ನೇ ಅಲೆ ಮಕ್ಕಳಿಗೆ ಬರ್ತಾ ಇದೆ, ಅದರಿಂದ ಆ ಮಕ್ಕಳ ಕೇರ್ ಸೆಂಟರ್ಗಳನ್ನ ಮಾಡುವಂಥದ್ದಕ್ಕೆ, ಮಕ್ಕಳ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡೋಕ್ಕೆ ಕಂದಾಯ ಸಚಿವನಾಗಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಉಪಾಧ್ಯಕ್ಷನಾಗಿ ನಾನು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ. ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಪ್ರತಿ ತಾಲೂಕಲ್ಲೂ ಕೂಡ ಮಕ್ಕಳ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡುವಂಥದ್ದಕ್ಕೆ, ಅಲ್ಲಿ ಸಮುದಾಯ ಭವನಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಪ್ರೈವೇಟ್ ಆಸ್ಪತ್ರೆಗಳು ಈಗಲೇ ಗುರ್ತು ಮಾಡಿ ಅಲ್ಲಿ ಮಕ್ಕಳ ಬೆಡ್ಗಳನ್ನ ನಿರ್ಮಾಣ ಮಾಡುವಂಥದ್ದು. ಅದೇ ರೀತಿ ಮಕ್ಕಳ
ಚಿಕಿತ್ಸೆ ಮಾಡ್ತಕ್ಕಂಥ ವೈದ್ಯರು ಆ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ಕೂಡ ಡೀಟೈಲ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು. ಈಗಲೇ ಅಕ್ಟೋಬರ್ಗೆ ಬರ್ತಕ್ಕಂಥ ಈ ಅಲೆಗೆ ತಯಾರಿ ಮಾಡುವಂತದಕ್ಕೆ ಅವ್ರಿಗೆ ಎಲ್ಲರಿಗೂ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಆಗಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ. ಸೆಪ್ಟೆಂಬರ್ ಕೊನೆ ವಾರ ಅಂತ್ಯಕ್ಕೆ ದೇಶದಲ್ಲಿ ತಿಂಗಳಿಗೆ 10 ಕೋಟಿ ವ್ಯಾಕ್ಸಿನೇಷನ್. ಕಾಂಗ್ರೆಸ್ ಮಾತ್ರ ಲಸಿಕೆ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದೆ. ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆ ಕೊಟ್ಟಿದ್ದಾರೆ. ತಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸೆಪ್ಟೆಂಬರ್ ಅಂತ್ಯಕ್ಕೆ ದೇಶದಲ್ಲಿ 10 ಕೋಟಿ ವ್ಯಾಕ್ಸಿನೇಷನ್ ಬರುತ್ತೆ. ಕಾಂಗ್ರೆಸ್ ಮಾತ್ರ ಈ ಲಸಿಕೆ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿಯ ಸಂಸದರ ಹೇಳಿಕೆ. ಈ ವರ್ಷದಲ್ಲಿ ಕೇವಲ ಕೋವ್ಯಾಕ್ಸಿನ್ ನ ಪ್ರೊಡಕ್ಷನ್ ದೇಶದಲ್ಲಿ 10 ಕೋಟಿ ಪ್ರತಿ ತಿಂಗಳಿಗಾಗುವಂಥದ್ದಿದೆ. ಇದರ ದೊಡ್ಡ ಸೈಜ್ ಎಷ್ಟು ಗಾತ್ರ ಅನ್ನೋದೊಂದು ನಿಮಿಷ ಯೋಚನೆ ಮಾಡಿ. ಈ ಸೆಪ್ಟೆಂಬರ್ನಲ್ಲಿ ನಾವು ವ್ಯಾಕ್ಸಿನ್ ಕಂಡುಹಿಡಿಯೋದ್ರ ಜೊತೆಗೆ 18.5 ಕೋಟಿ ಜನಕ್ಕೆ ವ್ಯಾಕ್ಸಿನೇಷನ್ ಮಾಡೋದ್ರ ಜೊತೆಗೆ ನಮ್ಮ ಎಲ್ಲ ಡಾಕ್ಟರ್ ನರ್ಸು ಸಿಬ್ಬಂದಿಗಳಿಗೆ ವ್ಯಾಕ್ಸಿನೇಷನ್ ಕೊಟ್ಟಿರೋದ್ರ ಜೊತೆಗೆ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಎಷ್ಟು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಸೆಪ್ಟೆಂಬರ್ ಈ ವರ್ಷದಲ್ಲಿ ತಿಂಗಳಿಗೆ 10 ಕೋಟಿ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀವಿ. ಪ್ರೊಡಕ್ಷನ್ ಈ ದೇಶದಲ್ಲಿ ನಡೀತಾ ಇದೆ. ಕರ್ನಾಟಕಕ್ಕೆ ಅದರ ಪೈಕಿ ಈಗಾಗಲೇ 1.10 ಕ್ರೋರ್ ವ್ಯಾಕ್ಸಿನೇಷನ್ ಈಗಾಗಲೇ ಬಂದಾಗಿದೆ. ಈ ಇಡೀ ವ್ಯಾಕ್ಸಿನೇಷನ್ ಅನ್ನ ತಯಾರು ಮಾಡೋದ್ರ ಜೊತೆಗೆ ಜನಕ್ಕೆ ವ್ಯಾಕ್ಸಿನೇಷನ್ ಕೊಡೋದ್ರ ಜೊತೆಗೆ ಅತ್ಯಂತ ವೇಗವಾಗಿ ಪ್ರೊಡಕ್ಷನ್ ಜಾಸ್ತಿ ಮಾಡೋದ್ರ ಕಡೆಗೆ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ, ಸಚಿವರು, ಶಾಸಕರುಗಳು ಕೆಲಸ ಮಾಡಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಮಾಡ್ತಿದ್ದೇನು? ಲಸಿಕೆಯ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು, ಜನಕ್ಕೆ ಲಸಿಕೆ ತಗೊಳ್ಬಾರದು ಅನ್ನುವಂಥ ರೀತಿ ವ್ಯಾಕ್ಸಿನ್ ಹೆಸಿಟೆನ್ಸಿಯನ್ನ ಎನ್ಕರೇಜ್ ಮಾಡುವಂಥದ್ದು, ಇದು ಬಿಜೆಪಿ ವ್ಯಾಕ್ಸಿನ್ ಇದನ್ನು ತಗೊಳ್ಬಾರದು ಅಂತ ಕಥೆಗಳನ್ನು ಹೊಡಿಸುವಂಥದ್ದು. ನಮ್ಮ ಕರ್ನಾಟಕದಲ್ಲೇನೆ UT ಖಾದರ್ ಅಂತ ಸಚಿವರು ವ್ಯಾಕ್ಸಿನ್ ಪ್ರಾರಂಭ ಆದಂತ ಸಂದರ್ಭದಲ್ಲಿ ವ್ಯಾಕ್ಸಿನ್ ತಗೊಳ್ಬಾರದು ಅಂತ ಜನಕ್ಕೆಲ್ಲ ಬುದ್ಧಿವಾದ ಹೇಳಿ ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಇವತ್ತು ವ್ಯಾಕ್ಸಿನ್ ಸಿಕ್ಕ ತಕ್ಷಣ ಕೋವಿಡ್ ನ 2ನೇ ಅಲೆ ದೊಡ್ಡದಾಗಿ ಜನ ಸಾಯ್ತಾ ಇರಬೇಕಾದ್ರೆ ಹೆದರ್ಕೊಂಡು ಹೋಗಿ ಫಸ್ಟ್ ಲೈನ್ ಅಲ್ಲಿ ನಿಂತ್ಕೊಂಡು ವ್ಯಾಕ್ಸಿನ್ ಹಾಕಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟಿಂಗ್ ಮಾಡ್ತಾ ಇದ್ದಾರೆ. ನೈತಿಕತೆ ಇಲ್ಲದ ಹಿಪೋಕ್ರಿಟ್ಸ್ ಇರುವಂತದ್ದು ಈ ರಾಜಕಾರಣದಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೆಪ್ಟೆಂಬರ್ ಈ ವರ್ಷದಲ್ಲಿ ಕೇವಲ ಕೋವ್ಯಾಕ್ಸಿನ್ ಪ್ರೊಡಕ್ಷನ್. ಗದಗದ ಬನಹಟ್ಟಿ ಗ್ರಾಮದಲ್ಲಿ ನಿನ್ನೆಂತೂ ಓಕುಳಿ ಹಬ್ಬ ನಡೆಯಿತು. ಈ ವಿಚಾರವನ್ನ ನ್ಯೂಸ್ 18 ಕನ್ನಡ ವರದಿ ಮಾಡಿದ್ವಿ. ತಕ್ಷಣ ಎಚ್ಚೆತ್ತುಕೊಂಡರು ಅಧಿಕಾರಿಗಳು. ಬನಹಟ್ಟಿ ಗ್ರಾಮಕ್ಕೆ ದೌಡಾಯಿಸಿದ್ದಾರೆ ತಹಸೀಲ್ದಾರ್ ಅಮರವಾಡಿಗ. ಬ್ರೇಕಿಂಗ್ ನ್ಯೂಸ್. ಬನಹಟ್ಟಿ ಪಂಚಾಯಿತಿ ಅಧಿಕಾರಿಗಳು ಜನರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಕೊರೋನಾ ಟೆಸ್ಟ್ ಮಾಡಿಸಬೇಕು ಅಂತ ಸೂಚನೆ ಕೊಡ್ತಿದ್ದಾರೆ. ಇವತ್ತು ಮುಂಜಾನೆಯಿಂದ ನ್ಯೂಸ್ 18 ಕನ್ನಡದಲ್ಲಿ ಈ ಸ್ಟೋರಿ ತೋರಿಸಿದ್ವಿ, ವಿಜುವಲ್ಸ್ ಕೂಡ ತೋರಿಸಿದ್ವಿ. ಅದರ ಬಿಗ್ ಇಂಪ್ಯಾಕ್ಟ್. ನಾನೇ ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿದ್ದೆ ಅಮರವಾಡಿಗ ತಹಸೀಲ್ದಾರ್ ಅವ್ರ ಜೊತೆ. ಅವ್ರ ತಕ್ಷಣ ಇಮಿಡಿಯೇಟ್ಲಿ ಹೋಗ್ತೀನಿ ಸರ, ನೋಡ್ತೀನಿ, ಈಗಲೇ ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಸರ ಅಂದರು. ತಕ್ಷಣ ಹೋದ್ರು ಅಲ್ಲಿಗೆ. ಅಲ್ಲೆಲ್ಲರ ಜೊತೆ ಮೀಟಿಂಗ್ ಮಾಡಿದ್ದಾರೆ, ಗ್ರಾಮಸ್ಥರ ಜೊತೆ, ಯಾರ್ಯಾರು ಏನೇನು ಮಾಡಿದ್ರು ಎಲ್ಲರ ಜೊತೆ. ತಕ್ಷಣ ಅವರೆಲ್ಲರಿಗೂ ಕೊರೋನಾ ಟೆಸ್ಟ್ ಮಾಡಿಸ್ಬೇಕು ಅಂತ ಇದೀಗ ಸೂಚನೆ ಕೊಟ್ಟಿದ್ದಾರೆ. ಎಡಭಾಗದಲ್ಲಿ ನಿನ್ನೆ ನಡೀತಲ್ಲ ಓಕುಳಿ ಹಬ್ಬದ ಆಟ, ಅದನ್ನು ತೋರಿಸ್ತಾ ಇದ್ದೀವಿ. ಮಾಸ್ಕ್, ಸಾಮಾಜಿಕ ಅಂತರ ಯಾವುದೂ ಇರಲಿಲ್ಲ ಅಲ್ಲ. ಓಕುಳಿ ಆಡ್ತಿದ್ದಂಥ ಯುವಕರಲ್ಲಿ, ಗ್ರಾಮಸ್ಥರಲ್ಲಿ ಈ ನಿರ್ಲಕ್ಷ್ಯದ ಕುರಿತು ನ್ಯೂಸ್ 18 ಕನ್ನಡ ವರದಿ ಕೂಡ ಬಿಡುಗಡೆ ಮಾಡಿತ್ತು. ಮತ್ತಷ್ಟು ಮಾಹಿತಿ ಗದಗದಿಂದ ನನ್ನ ಸಹೋದ್ಯೋಗಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಸಂತೋಷ್. ಸಂತೋಷ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಬಂದ್ರ ಓಡ್ ಬಂದ್ರ ಈಗ ಅಧಿಕಾರಿಗಳೆಲ್ಲ? ಹೌದು ಹರೀಶ್ ನಾಗರಾಜು. ಏನು ಈಗಾಗಲೇ ಏನು ನ್ಯೂಸ್ 18 ಕನ್ನಡ ವರದಿಯನ್ನು ಮಾಡಿತ್ತು. ಯಾಕಂದ್ರೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಬನಹಟ್ಟಿ ಗ್ರಾಮ ಇದೆ. ಗ್ರಾಮದಲ್ಲಿ ಏನು ಓಕುಳಿ ಆಟವನ್ನು ಆಡ್ತಾ ಇದ್ರು. ಆಟ ಆಡಿದ್ರೆ ಸಂಬಂಧಪಟ್ಟಂಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಮಾಡಿತ್ತು. ವರದಿಯಲ್ಲಿ ಕೂಡ ತಹಸೀಲ್ದಾರ್ ಕೂಡ ಮಾಹಿತಿಯನ್ನು ಕೂಡ ನೀಡಿದ್ರು. ಮಾಹಿತಿ ನೀಡಿದ ತಕ್ಷಣ ತಹಸೀಲ್ದಾರ್ ಅಲ್ಲಿ ಗ್ರಾಮಸ್ಥಕ್ಕೆ ಭೇಟಿ ನೀಡಿ ಅಲ್ಲಿ ಗ್ರಾಮಸ್ಥರ ಜೊತೆಗೆ ಸಭೆ ಮಾಡಿ ಜೊತೆಗೆ ಅಲ್ಲಿ ಎಲ್ಲ ಗ್ರಾಮಸ್ಥರ ಒಂದು ಕೋವಿಡ್ ಟೆಸ್ಟ್ ಮಾಡುವ ಬಗ್ಗೆ ಕೂಡ ಸೂಚನೆಯನ್ನ ನೀಡಿದ್ರು. ಗ್ರಾಮಸ್ಥರು ಕೂಡ ಕೆಲವೊಂದು ಒಬ್ರು ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ತಹಸೀಲ್ದಾರ್ ಕೂಡ ಖಡಕ್ ಆಗಿ ವಾರ್ನಿಂಗ್ ಮಾಡಿ ಇಲ್ಲ, ಗ್ರಾಮದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೋವಿಡ್ ಟೆಸ್ಟ್ ಮಾಡಿಸ್ತೀವಿ. ತದನಂತರ ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಾಗಬಾರ್ದು ಅನ್ನೋ ನಿಟ್ಟಿನೊಳಗೆ ಜೊತೆಗೆ ಗ್ರಾಮಕ್ಕೆ ಕೂಡ
ದಿಗ್ಬಂಧನವನ್ನು ಹಾಕುವಂತ ಕೆಲಸವನ್ನು ಕೂಡ ಈಗಾಗಲೇ ತಾಲೂಕು ಆಡಳಿತ ಅಲ್ಲಿ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಗ್ರಾಮದಿಂದ ಯಾರು ಹೊರಗಡೆ ಹೋಗಬಾರ್ದು ಮತ್ತು ಯಾರು ಹೊರಗಿಂದ ಒಳಗೂ ಬರಬಾರ್ದು ಅನ್ನೋ ಸೂಚನೆಗಳು ಕೂಡ ಈ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಆ ಒಂದು ಹೋಬಳಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು, ಯಾಕಂದ್ರೆ ಜಾಸ್ತಿ ಜನರು ಕೂಡ ಬಂದಿದ್ರು. ಆ ಬಂದಂತ ಜನರನ್ನ ಪ್ರತಿಯೊಬ್ಬರನ್ನು ಟೆಸ್ಟ್ ಮಾಡಿಸಿದ್ರೆ ಅಲ್ಲಿ ಎಷ್ಟು ಕೊರೋನಾ ಸೋಂಕಿತರಿದ್ದಾರೆ ಏನೆಂಬುದು ತಿಳಿಯುತ್ತೆ ಎಂಬ ಒಂದು ಕಾರಣಕ್ಕಾಗಿ ತಹಶೀಲ್ದಾರ್ ಅಮರ್ವಾಡಿ ನೇತೃತ್ವದಲ್ಲಿ ಪಿಡಿಒ ಹಾಗೂ ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರೊಂದಿಗೆ ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಕೂಡ ಈಗಾಗಲೇ ತೀರ್ಮಾನ ತಗೊಂಡಿದ್ರೆ ಗ್ರಾಮದಿಂದ ಯಾರು ಹೊರಗೆ ಹೋಗಬಾರ್ದು, ಯಾರು ಒಳಗೆ ಬರಬಾರ್ದು ಎಂಬುವಂತದ್ದು ಕಟ್ಟುನಿಟ್ಟಿನ ಕ್ರಮ ಕೂಡ ಈಗಾಗಲೇ ಜಾರಿಯಾಗಿರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಸಂತೋಷ್. ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್ ಪ್ರಸಾರ ಮಾಡಿದ್ವಿ, ಅದಾದ ತಕ್ಷಣ ಮಾತಾಡಿದ್ವಿ ತಹಸೀಲ್ದಾರ್ ಜೊತೆ. ಈಗ ಅವರು ಗ್ರಾಮಕ್ಕೆ ಹೋದ್ರು, ಅಲ್ಲಿ ಮೀಟಿಂಗ್ ಮಾಡಿದ್ರು, ಅಲ್ಲೆಲ್ಲ ಈಗ ವಾರ್ನಿಂಗ್ ಮಾಡಿ ಎಚ್ಚರಿಕೆ ಕೊಟ್ಟು ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಕೋವಿಡ್ ಟೆಸ್ಟ್ ಮಾಡಿ ನಕಲಿ ವರದಿಯನ್ನ ಕೊಡ್ತಾ ಇದ್ರು ಆ ಡಾಕ್ಟರ್ಸ್ಗಳು. 6 ಮಂದಿ ಈಗ ಅರೆಸ್ಟ್ ಮಾಡಿದ್ದಾರೆ. ಹಣ ಪಡೆದು ರಿಪೋರ್ಟ್ ಕೊಡ್ತಿದ್ರಂತೆ ಆರೋಪಿಗಳು. ಗೊತ್ತಿಲ್ಲ ಡಾಕ್ಟರ್ಸ್ ಅಲ್ಲ, ಹಲ್ಸೂರುಗೆ ಠಾಣೆ ಪೊಲೀಸರಿಂದ 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ, ಅದರಲ್ಲಿ 3 ವೈದ್ಯರಿದ್ದಾರೆ, 3 ವೈದ್ಯಕೀಯ ಸಿಬ್ಬಂದಿಗಳಿದ್ದಾರೆ. ರೆಮ್ಡಿಸಿವಿರ್ ಅಕ್ರಮ ಮಾರಾಟದಲ್ಲೂ ಕೂಡ ಇವರು ಭಾಗಿಯಾಗಿದ್ದಾರೆ ಆರೋಪ ಕೂಡ ಕೇಳಿ ಬಂದಿದೆ. ಬ್ರೇಕಿಂಗ್ ನ್ಯೂಸ್. ₹500 ಕೊಟ್ಟರೆ ಕರೋನಾ ನೆಗೆಟಿವ್ ರಿಪೋರ್ಟ್. ಬಾಬಾ ಬಾಬಾ, ನಾವು ಡಾಕ್ಟರ್ಸ್ಗಳನ್ನ ಎಷ್ಟು ಗೌರವಿತವಾಗಿ ಕಾಣ್ತೀವಿ. ಈಗ ಯಾವಾಗಲೂ ಅಷ್ಟೇ ಕರೋನಾ ವಾರಿಯರ್ಸ್ ಅಂತೀವಿ ಸಿಬ್ಬಂದಿಗಳನ್ನ, ಡಾಕ್ಟರ್ಸ್ ಎಲ್ಲರನ್ನೂ ಕೂಡ. ಆದರೆ ಅದ್ರಲ್ಲಿ ಕೆಲವೊಂದು ಇರ್ತಾರೆ ಈ ಥರ ಕಪ್ಪು ಚುಕ್ಕಿ ಇಡುವಂಥವ್ರು. 3 ಜನ ಡಾಕ್ಟರ್ಸ್ ಮತ್ತು ವೈದ್ಯಕೀಯ ಸಿಬ್ಬಂದಿಗಳು 3 ಜನ 6 ಜನನ ಅರೆಸ್ಟ್ ಮಾಡಿದ್ದಾರೆ. ನೀವು ₹500 ಕೊಟ್ಟರೆ ಅವ್ರು ಕರೋನಾ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ. ಏನಾರು ಆಗಿರಲಿ ಅವ್ರು ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ. ಆಯುರ್ವೇದ ವೈದ್ಯೆ ಪ್ರಜ್ವಲ ದಂಪತಿಯ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಆರೋಪಿಗಳಿಗೆ ಡ್ರಿಲ್ ಮಾಡ್ತಿದ್ದಾರೆ ಪೊಲೀಸರು. ಓಹೋ. ಚಾಮರಾಜಪೇಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟರ್ ಶೇಖರ್ ಅಂತಿದ್ದಾರೆ. ನಮಗೆ ಮಾಹಿತಿ ಇತ್ತು ಏನಂತ ಹೇಳಿದ್ರೆ ಅವ್ರಿಗೆ ₹500 ಕೊಟ್ಟರೆ ಒಂದು ನೆಗೆಟಿವ್ RT-PCR ಟೆಸ್ಟ್ ರಿಪೋರ್ಟ್ ಸಿಗುತ್ತೆ. ಸೊ ನಾವು ಒಂದು ಡಿಕಾಯನ್ನು ಮಾಡಿ ನಮ್ಮ ಒಬ್ಬರು ಕಾನ್ಸ್ಟೇಬಲನ್ನು ಕಳಿಸಿ ₹500 ಕೊಟ್ಟು ನೆಗೆಟಿವ್ ಸರ್ಟಿಫಿಕೇಟನ್ನು ತೊಗೊಂಡ್ವಿ. ಅದು ಒಂದು. ಆ ನೆಗೆಟಿವ್ ಸರ್ಟಿಫಿಕೇಟ್ ಮಾಡೋಂಥ ಜಾಲದಲ್ಲಿ ನಾವು ಆ ಪ್ರಕರಣದಲ್ಲಿ 3 ಜನ ನಾವು ದಸ್ತಗಿರಿ ಮಾಡಿದ್ವಿ. ಡಾಕ್ಟರ್ ಶೇಖರ್ ಅವರು ಮೋಹನ್ ಕುಮಾರ್ ಅಂತ ಸ್ವಾಬ್ ಕಲೆಕ್ಟರ್, ಮತ್ತು ಇನ್ನೊಬ್ಬ ಕಿಶೋರ್ ಅಂತ 3 ಜನ ದಸ್ತಗಿರಿ ಮಾಡಿದ್ವಿ. ಅವರು ಇನ್ನಷ್ಟು ಬಹಳ ಜನಕ್ಕೆ ಈ ರೀತಿ ಆಕ್ರಮವಾಗಿ ಫೇಕ್ ಸರ್ಟಿಫಿಕೇಟನ್ನು ಕೊಟ್ಟಿರೋದನ್ನು ನಮ್ಮ ಗಮನಕ್ಕೆ ಬಂದಿದೆ. ಇನ್ನು ಹೆಚ್ಚಿನ ತನಿಖೆ ಮಾಡ್ತಾಯಿದ್ವಿ. ಇದೇ PHCಯಲ್ಲಿ ರೆಮ್ಡೆಸಿವಿರ್ ಇಂಜೆಕ್ಷನನ್ನು ದುಬಾರಿ ಹಣಕ್ಕೆ ಬ್ಲ್ಯಾಕ್ ಮಾರ್ಕೆಟಿಂಗ್ ಮುಖಾಂತರ 1 ವಯಲ್ಗೆ ₹25,000 ಅವರು ಮಾರ್ತಾ ಇದ್ದಿದ್ದು ಮಾಹಿತಿ ಇತ್ತು. ಅದರಲ್ಲೂ ಕೂಡ ನಾವು ಅವ್ರನ್ನ ರೆಡ್ ಹ್ಯಾಂಡ್ ಆಗಿ 1 ವಯಲ್ಗೆ ₹25,000 ಮಾರ್ತಾ ಇದ್ದಿದ್ದನ್ನು ನಾವು ಸಿಗಾಕೊಂಡು ಅವರಿಂದ 11 ವಯಲ್ನ ವಶಪಡಿಸಿದ್ವಿ. ಅದರಲ್ಲಿ ಅವರು ರೆಮ್ಡೆಸಿವಿರ್ ಇಂಜೆಕ್ಷನ್ ಡಾಕ್ಟರ್ ಪ್ರಜ್ವಲ ಅಂತ ಅವರು ಕೂಡ PHC ಚಾಮರಾಜಪೇಟೆಯಲ್ಲಿ ಕೆಲಸ ಮಾಡೋರು. ಅವರು ಅವ್ರಿಗೆ ಮಾರಾಟ ಮಾಡಿದ್ದನ್ನು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದ್ದು. ಅವ್ರನ್ನೂ ನಾವು ದಸ್ಗಿರಿನಲ್ಲಿ ಮಾಡಿದ್ವಿ. ಒಟ್ಟಲ್ಲಿ 4 ಜನ ದಸ್ಗಿರಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿದಿನ ಕೊರೋನಾ ಸೋಂಕಂತೂ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸೋಂಕು ನಿಯಂತ್ರಣಕ್ಕೆ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ತೊಡೆತಟ್ಟಿ ನಿಂತಿದ್ದಾರೆ. ಕಾರವಾರ ವಿಶೇಷ ಕಂಟೈನ್ಮೆಂಟ್ ಝೋನ್ ಆಗಿ ಘೋಷಣೆ ಮಾಡಿದ್ದಾರೆ. ಇವತ್ತಿನಿಂದ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಅನಗತ್ಯ ಸಂಚಾರಕ್ಕೆ ಬ್ರೇಕ್ ಹಾಕೋದಕ್ಕೆ 13 ವಾರ್ಡ್ಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ನಗರಸಭೆಯಿಂದ ಮನೆ ಮನೆಗೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡ್ತಿದ್ದಾರೆ. ಆಯಾ ನಗರಸಭೆಯ ಸದಸ್ಯರ ಹೆಗಲಿಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಮೇ 24ರವರೆಗೂ ಕಾರವಾರದಲ್ಲಿ ಲಾಕ್ಡೌನ್ ಮುಂದುವರಿಯಲಿದೆ. ನನ್ನ ಸಹೋದ್ಯೋಗಿ ಕಾರವಾರದಲ್ಲಿ ದರ್ಶನ್ ಅಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ದರ್ಶನ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ನಿರಂತರವಾಗಿ ಕೊರೋನಾ ಸೋಂಕು ಏರುಗತಿ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ತಡೆ ಹಾಕಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಕಾರವಾರ ನಗರವನ್ನು ವಿಶೇಷ ಕಂಟೈನ್ಮೆಂಟ್ ಝೋನ್ ಆಗಿ ಗುರುತಿಸಲಾಗಿದೆ. ಜೊತೆಗೆ ಕಾರವಾರ ನಗರವನ್ನು ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಲಾಗಿದೆ. ಇವತ್ತು ಕಾರವಾರ ನಗರ ಸಂಪೂರ್ಣ ಲಾಕ್ಡೌನ್ ಆಗಿ 3ನೇ ದಿನ. ಅದರ ಜೊತೆಗೆ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮವನ್ನು ಸಹ ಇಲ್ಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಕೈಗೊಂಡಿದೆ. ನಾವೀಗ ಕಾರವಾರದ ನಗರದ ಒಂದು ಮುಖ್ಯ ರಸ್ತೆಯಲ್ಲಿದ್ದಾವೆ. ಈ ರಸ್ತೆ ಸಂಪೂರ್ಣವಾಗಿ ಬಿಕೋ ಆದರೆ ಅನಗತ್ಯವಾಗಿ ಕೆಲವರು ಓಡಾಟವನ್ನು ನಡೆಸ್ತಿದ್ದಾರೆ. ಈ ಅನಗತ್ಯವಾಗಿ ಓಡಾಡುವಂಥವರ ಸಂಚಾರಕ್ಕೆ ಬ್ರೇಕ್ ಹಾಕಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸ್ ಇಲಾಖೆ ಈ ವಾರ್ಡ್ ವೈಸ್ ಆಗಿ ಸೀಲ್ ಡೌನ್ ಮಾಡ್ತಾ ಇದೆ. ಈಗಾಗಲೇ ಇಲ್ಲಿ ಮುಖ್ಯ ರಸ್ತೆಯನ್ನು ಸೀಲ್ ಡೌನ್ ಮಾಡಲಾಗಿದ್ದು ಒಟ್ಟು 13 ವಾರ್ಡ್ಗಳನ್ನು ಈಗಾಗಲೇ ಸೀಲ್ ಡೌನ್ ಮಾಡಿರತಕ್ಕಂಥದ್ದು. ಆ ವಾರ್ಡ್ನಲ್ಲಿ ಜನರಿಗೆ ಅಗತ್ಯ ವಸ್ತುಗಳು ಬೇಕಾದಲ್ಲಿ ನಗರಸಭೆಯ ಸದಸ್ಯರು ಅಲ್ಲಿ ಹೋಗಿ ಸ್ಪಂದನೆ ಮಾಡುವಂಥದ್ದು. ಯಾಕಂದರೆ ಅವರಿಗೆ ಅಗತ್ಯ
ವಸ್ತುಗಳು ಖರೀದಿಗೆ ನಗರಕ್ಕೆ ಬರುವಂಥ ಒಂದು ಅಗತ್ಯ ಇರುತ್ತದೆ. ಆದರೆ ನಗರವನ್ನು ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಿರತಕ್ಕಂಥದ್ದು. ಮುಂಜಾನೆ 6 ಗಂಟೆಯಿಂದಲೇ ಸಂಪೂರ್ಣವಾಗಿ ಲಾಕ್ಡೌನ್ ಆಗಿರುತ್ತೆ. ಯಾವುದೇ ಅಂಗಡಿ ಮುಂಗಟ್ಟುಗಳು ತೆರೆಯೋದಿಲ್ಲ. ಈ ಹಿನ್ನೆಲೆಯಲ್ಲಿ ಏನು ಅಗತ್ಯ ವಸ್ತುಗಳ ಖರೀದಿಗಾಗಿ ಜನರು ಸಹ ಏನು ಬರ್ತಾ ಇಲ್ಲ. ಕೇವಲ ಏನು ಮೆಡಿಕಲ್ ವಿಚಾರಕ್ಕಾಗಿ ಮಾತ್ರ ಇಲ್ಲಿ ನಗರಕ್ಕೆ ಬರ್ತಿರತಕ್ಕಂಥದ್ದು. ಅದೇ ರೀತಿ ಸರ್ಕಾರಿ ನೌಕರರು ಸಹ ಮಾತ್ರ ಬರ್ತಾ ಇರತಕ್ಕಂಥದ್ದು. ಆದರೆ ಇವನ್ನೆಲ್ಲ ತಡಿಬೇಕು ಮತ್ತು ಸೋಂಕನ್ನು ನಿಯಂತ್ರಣ ಮಾಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ 13 ವಾರ್ಡ್ಗಳನ್ನು ಈಗಾಗಲೇ ಸೀಲ್ ಡೌನ್ ಮಾಡಿರತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು, ಕೂಡಲೇ ಏನು ಸೋಂಕನ್ನು ನಿಯಂತ್ರಣಕ್ಕೆ ತರಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಮಕ್ಕೆ ಏನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರಸಭೆ ಆಗಿರ್ಬೋದು, ಅದೇ ರೀತಿ ಪೊಲೀಸ್ ಇಲಾಖೆ ಏನು ಕ್ರಮಕ್ಕೆ ಮುಂದಾಗಿರತಕ್ಕಂಥದ್ದು. ಕಾರವಾರದಲ್ಲಿ ಏರುತ್ತಿರುವ ಸೋಂಕನ್ನು ತಡಿಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಪೊಲೀಸ್ ಇಲಾಖೆ ಜೊತೆಗೆ ನಗರಸಭೆ ಈ ರೀತಿಯಾದಂತಹ ಒಂದು ಕ್ರಮಕ್ಕೆ ಮುಂದಾಗಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕನ್ನಡ, ಕಾರವಾರ. ಕೊರೋನಾ ಕಾಟದಿಂದ ಚಿತ್ರೋದ್ಯಮಕ್ಕೆ ಭಾರೀ ಹೊಡೆತ ಬಿದ್ದಿದೆ. ಚಿತ್ರರಂಗದವರು ಭಾರೀ ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರ ಸಹಾಯ ಹಸ್ತವನ್ನು ಚಾಚಬೇಕು ಅಂತ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷ ಟೇಶಿ ವೆಂಕಟೇಶ್ ಮನವಿ ಮಾಡಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗ ದುಸ್ಥಿತಿಯಲ್ಲಿದೆ. ಸಿನಿಮಾ ರಂಗದವರನ್ನೇ ಚಿತ್ರರಂಗದನ್ನೇ ನಂಬಿ ಬದುಕ್ತಾ ಇದ್ದಾರೆ ತುಂಬ ಜನ. ಅವರಿಗೆಲ್ಲ ಕೂಡ ಕಷ್ಟದಲ್ಲಿದ್ದಾರೆ. ಕಳೆದ ಬಾರಿಯೂ ಕೂಡ ಯಾವುದೇ ಪ್ಯಾಕೇಜ್ನಲ್ಲಿ ನಮ್ಮ ವರ್ಗವನ್ನು ಪರಿಗಣಿಸಿಲ್ಲ. ಈ ಬಾರಿಯ ಪ್ಯಾಕೇಜ್ನಲ್ಲೂ ಕೂಡ ನಮ್ಮ ನಿರ್ದೇಶಕರನ್ನು ಹಾಗೂ ತಂತ್ರಜ್ಞರನ್ನು ಪರಿಗಣಿಸಿಲ್ಲ. ಕನ್ನಡ ಚಿತ್ರರಂಗವನ್ನೇ ನಂಬಿ ಬದುಕ್ತಾ ಇರೋರು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅವರ ರಕ್ಷಣೆ ಸರ್ಕಾರದ ಹೊಣೆ. ಧರ್ಮ, ಸಮಾಜ, ಸಂಸ್ಕೃತಿ, ಭಾಷೆ, ಐತಿಹಾಸಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಕನ್ನಡ ಚಿತ್ರರಂಗದ ಕೊಡುಗೆ ಅಪಾರ ಇದೆ. ಸಹಾಯ ಹಸ್ತ ಚಾಚುವ ಮೂಲಕ ಸರ್ಕಾರ ನಮ್ಮ ಜೊತೆ ನಿಲ್ಲಬೇಕು. ನಿರ್ದೇಶಕರಿಗೆ 10,000 ರೂಪಾಯಿ ಸಹಾಯ ಧನವನ್ನು ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಟೇಶಿ ವೆಂಕಟೇಶ್. ನಾನು ಇಲ್ಲಿ ನಿರ್ದೇಶಕ ಸಂಘದ ಅಧ್ಯಕ್ಷನಾಗಿ ಕಳೆದ ಬಾರಿ ಕೊರೋನಾ ಶುರುವಾದಾಗ್ಲಿಂದ ತಮ್ಮಲ್ಲಿ ಮನವಿ ಮಾಡ್ತಾನೆ ಇದ್ದೀನಿ. ಸಂಬಂಧಪಟ್ಟವರನ್ನ ಭೇಟಿ ಆಗ್ತಾನೆ ಇದ್ದೀನಿ. DCMಗಳನ್ನ ಭೇಟಿಯಾದೆ, ಕಮಿಷನರ್ಗಳನ್ನ ಭೇಟಿಯಾದೆ. ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಕಳೆದ ಬಾರಿ ಪ್ಯಾಕೇಜ್ನಲ್ಲೂ ಕೂಡ ನಮ್ಮ ವರ್ಗವನ್ನ ನೀವು ಪರಿಗಣಿಸಿಲ್ಲ. ಈ ಪ್ಯಾಕೇಜ್ನಲ್ಲೂ ಕೂಡ ನಮ್ಮ ನಿರ್ದೇಶಕರ ಬಳಗ ಮತ್ತು ತಂತ್ರಜ್ಞರ ಬಳಗವನ್ನು ನೀವು ಪರಿಗಣಿಸಿಲ್ಲ. ಈ ನಿಟ್ಟಿನಲ್ಲಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇವತ್ತು ಕನ್ನಡ ಚಿತ್ರರಂಗವನ್ನೇ ನಂಬಿ ಬದುಕ್ತಾ ಇರ್ತಕ್ಕಂಥ ಜನ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ತುಂಬಾ ಆರ್ಥಿಕವಾಗಿ ಜರ್ಜರಿತರಾಗಿದ್ದಾರೆ. ಅಂತಹ ಸದಸ್ಯರುಗಳನ್ನ ಇವತ್ತು ನೀವು ಕಾಪಾಡಬೇಕಾಗಿದೆ. ಸರ್ಕಾರದ ಹೊಣೆಯಾಗಿದೆ. ಆದ್ದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ನಮ್ಮ ನಿರ್ದೇಶಕರ ವಲಯವನ್ನ ಗಂಭೀರವಾಗಿ ಪರಿಗಣಿಸಿ ಅವರ ಕ್ರಿಯಾಶೀಲತೆ ಮತ್ತು ಸೃಜನಶೀಲತೆಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತೀನಿ. ವೆಲ್ಕಮ್ ಬ್ಯಾಕ್. ಒಂದೊಳ್ಳೆ ಕೆಲಸದ ಬಗ್ಗೆ ಹೇಳಲೇಬೇಕು. ಕರೋನಾ ಕಷ್ಟಕಾಲದಲ್ಲಿ ನಟ ಕಿಚ್ಚ ಸುದೀಪ್ ನೆರವಿನ ಹಸ್ತವನ್ನು ಚಾಚಿದ್ದಾರೆ. ಕಿಚ್ಚ ಚಾರಿಟಬಲ್ ಸೊಸೈಟಿ ಸದಸ್ಯರು ಹಿರಿಯ ಕಲಾವಿದರ ಮನೆಗೆ ಹೋಗಿ ಅವರ ಆರೋಗ್ಯನ ವಿಚಾರಿಸ್ತಾ ಇದ್ದಾರೆ. ನಿನ್ನೆ ಒಂದೇ ದಿನ 40ಕ್ಕೂ ಹೆಚ್ಚು ಹಿರಿಯ ಕಲಾವಿದರನ್ನ ಭೇಟಿ ಮಾಡಿದ್ರು. ಹಿರಿಯ ನಟರಾದ ರಾಜೇಶ್ ಅವರು, ಶ್ರೀನಿವಾಸ ಮೂರ್ತಿಯವರು, ಉಮೇಶ್, ಹೊನ್ನವಳ್ಳಿ ಕೃಷ್ಣ ಸೇರಿದಂತೆ ಹಲವಾರು ಹಿರಿಯ ನಟರನ್ನ ಕಿಚ್ಚ ಟೀಮ್ ಭೇಟಿ ಮಾಡಿದ್ರು. ಬಿಸ್ಕೆಟ್ಸು, ಸ್ವೀಟ್ಸು, ಡ್ರೈ ಫ್ರೂಟ್ಸು ಎಲ್ಲವನ್ನು ಕೂಡ ಕೊಟ್ಟರು. ಅವ್ರ ಜೊತೆಗೆ ಒಂದಷ್ಟು ಕಾಲ ಕಳೆದ್ರು, ಯೋಗಕ್ಷೇಮವನ್ನು ವಿಚಾರಿಸಿದ್ರು. ಒಂದು ಪತ್ರ ಕೂಡ ಕಿಚ್ಚ ಸುದೀಪ್ ಅವರೆಲ್ಲರಿಗೂ ಕೂಡ ಬರ್ಕೊಟ್ಟಿದ್ದಾರೆ. ನನ್ನ ಕುಟುಂಬದ ಹಿರಿಯರು ನೀವೆಲ್ಲ ಹೇಗಿದ್ದೀರಿ ಅನ್ನುವ ಪತ್ರದ ಮೂಲಕ ಕಿಚ್ಚ ಸುದೀಪ್ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಮುಂದುವರಿಯಲಿ ಕಿಚ್ಚ ಸುದೀಪ್ ಮತ್ತು ಅವರ ಇಡೀ ಟೀಮ್ನ ಈ ಕೆಲಸ ಕಾರ್ಯಗಳು. ಲೆಟ್ಸ್ ಮೂವ್ ಆನ್. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ನಿಡುವಾಳೆ ಗ್ರಾಮ ಪಂಚಾಯಿತಿ ಸದಸ್ಯ ಮಾನವೀಯತೆ ಮೆರೆದಿದ್ದಾರೆ. ಲಾಕ್ಡೌನ್ ಹಿನ್ನೆಲೆ ಕೆಲಸ ಇಲ್ಲದೆ ಸಂಕಷ್ಟದಲ್ಲಿರುವಂತಹ ಜನರ ನೆರವಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ನವೀನ್ ನೆರವಿಗೆ ಧಾವಿಸಿದ್ದಾರೆ. ನಿಡುವಾಳೆ ಗ್ರಾಮ ಪಂಚಾಯಿತಿ ಸದಸ್ಯ ನವೀನ್ ಜನರಿಗೆ ಉಚಿತ ತರಕಾರಿ ನೀಡೋದ್ರ ಮೂಲಕ ಮಾದರಿ ಕೆಲಸ ಮಾಡಿದ್ದಾರೆ. ಸುಮಾರು 1,000 ಕುಟುಂಬಗಳಿಗೆ ಒಂದು ವಾರಕ್ಕಾಗುವಷ್ಟು ಉಚಿತ ತರಕಾರಿ ಹಂಚಿಕೆಯನ್ನು ಮಾಡಿದರು.
ವಿಶ್ವವಿಖ್ಯಾತ ಹಂಪಿ ಪ್ರವಾಸಿ ಗೈಡ್ಗಳಿಗೆ ಇನ್ಫೋಸಿಸ್ ಸುಧಾಮೂರ್ತಿ ಅವರು ನೆರವಾಗಿದ್ದಾರೆ. ಕೊರೋನಾ ಸಂಕಷ್ಟದಲ್ಲಿ ಊಟಕ್ಕೆ ಪರದಾಡುವಂತಹ ಸ್ಥಿತಿಯಲ್ಲಿದ್ದ ಹಂಪಿ ಪ್ರವಾಸಿ ಗೈಡ್ಗಳಿಗೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಸುಮಾರು 70ಕ್ಕೂ ಅಧಿಕ ಗೈಡ್ಗಳಿಗೆ ತಲಾ 10,000 ರೂಪಾಯಿ ಸಹಾಯಧನವನ್ನು ಮಾಡಿದ್ದಾರೆ ಸುಧಾಮೂರ್ತಿ ಅವರು. ಪ್ರತಿಯೊಬ್ಬ ಗೈಡ್ಗಳ ಅಕೌಂಟ್ ಮೂಲಕ ಹಣವನ್ನು ಕಳಿಸ್ಕೊಟ್ಟಿದ್ದಾರೆ. ಮೊದಲ ಲಾಕ್ಡೌನಲ್ಲೂ ಕೂಡ ಸುಧಾಮೂರ್ತಿ ಅವರು ಸಹಾಯ ಹಸ್ತವನ್ನು ಚಾಚಿದ್ರು. ಸುಧಾಮೂರ್ತಿ ಅವರ ಸಹಾಯಕ್ಕೆ ಹಂಪಿ ಗೈಡ್ಸ್ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಸುಧಾಮೂರ್ತಿ ಅವರ ತರಹ ರಾಜ್ಯ ಸರ್ಕಾರ ಕೂಡ ನಮ್ಮ ನೆರವಿಗೆ ಬರಲಿ ಅಂತ ಹಂಪಿ ಮಾರ್ಗದರ್ಶಕರು ಮನವಿ ಮಾಡಿಕೊಂಡಿದ್ದಾರೆ. ಸುಧಾಮ್ನವರಿಗೆ ಧನ್ಯವಾದಗಳು. ನೀವು ಕೊಟ್ಟಿರ್ತಕ್ಕಂಥ ಹಣದಿಂದ ಭಾಳ ಸಹಾಯವಾಗಿದೆ. ಅದರಿಂದ ಗುಳಿಗೆಗಳನ್ನು ತಗೊಳ್ತಾ ಇದ್ದೀವಿ. ಆಮೇಲೆ ಮನೆಗೆ ಊಟದ್ದು ವ್ಯವಸ್ಥೆನೂ ಕೊಟ್ಟಿರ್ತಕ್ಕಂಥ ಹಣದಿಂದ ಅನುಕೂಲವಾಗಿದೆ. ನಮ್ಮ ಕುಟುಂಬಗಳು ಎಲ್ಲ ಸರಿಯಾಗಿ ನಡ್ಕೊಳ್ತಾ ಇದ್ದೀವಿ. ನೀವು ಕೊಟ್ಟಿರ್ತಕ್ಕಂಥ ಹಣನೇ ನಮಗೆ ಒಳ್ಳೆಯ ಸಹಾಯವಾಗಿದೆ. ಸುಧಾಮ್ನವರಿಗೆ ಧನ್ಯವಾದಗಳು. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ ಬಂದಿರತಕ್ಕಂಥ ಒಂದು ಹಣದ ಸಹಾಯ ನಮಗೆ ಬಹಳಷ್ಟು ಒಂದು ದೊಡ್ಡ ಒಂದು ಬಹುಮಾನ ಅಂತೇಳಿ ಕೂಡ ನಾವು ಅಂದ್ಕೊಳ್ತೀವಿ. ಕಾರಣ ಏನಂದರೆ ಈ ಸಂದರ್ಭದಲ್ಲಿ ನಮಗೆ ಒಂದು ಜೀವನ ನಡೆಸಲು ಕೂಡ ತೊಂದರೆ ಆಗ್ತಾ ಇತ್ತು. ಸೊ ತಾವು ನೀಡಿರತಕ್ಕಂಥ ಒಂದು ಹಣದ ರೂಪದಲ್ಲಿ ನಮಗೆ ಕುಟುಂಬಕ್ಕೆ ಬೇಕಾಗಿರತಕ್ಕಂತಹ ಸಾಮಗ್ರಿಗಳನ್ನ ಖರೀದಿ ಮಾಡಿಕೊಂಡು ಇವತ್ತು ನಾವು ಜೀವನ ಮಾಡ್ತಾ ಇದ್ವಿ. ನಿಮಗೆ ಅನಂತ ಕೋಟಿ ವಂದನೆಗಳು ಸಲ್ಲಿಸ್ತಕ್ಕಂಥದ್ದು. ಆಕ್ಸಿಜನ್ ಸಿಗದೆ ಪರದಾಡ್ತಿರುವಂತಹ ರೋಗಿಗಳ ಸಹಾಯಕ್ಕೆ ಈಗ ಟೆಕ್ಕಿಗಳು ಕೈ ಜೋಡಿಸಿದ್ದಾರೆ. ಸ್ವಂತ ಖರ್ಚಲ್ಲಿ 11 ಟೆಕ್ಕಿಗಳು ಬೆಂಗಳೂರಿನ ಹೆಬ್ಬಾಳದ ಕೆಂಪಾಪುರದಲ್ಲಿ ಆಕ್ಸಿಜನ್ ಬೆಡ್ ವ್ಯವಸ್ಥೆ ಮಾಡಿದ್ದಾರೆ. ಆಕ್ಸಿಜನ್ ಸಿಗದವರು ಇಲ್ಲಿಗೆ ಬಂದು ಬೆಡ್ ಪಡೆಯುವಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸಿಂಧಿ ಕಾಲೇಜಿನಲ್ಲಿ ಆಕ್ಸಿಜನ್ ಬೆಡ್ ವ್ಯವಸ್ಥೆ ಮಾಡಲಾಗಿದೆ. 20 ಬೆಡ್ಗಳಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ವ್ಯವಸ್ಥೆ ಕೂಡ ಇದೆ. ತುರ್ತು ಬಳಕೆಗಾಗಿ 10 ಜಂಬೋ ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸುಮಾರು 18 ಲಕ್ಷ ಹಣ ಖರ್ಚು ಮಾಡಿರುತ್ತಾರೆ ಈ ಟೆಕ್ಕಿಗಳು. ರೋಗಿಗಳ ಜೀವ ಉಳಿಸೋದಕ್ಕೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಶಬಾಷ್, ಒಳ್ಳೆಯದಾಗಲಿ ಅವರಿಗೆ. So this is a 20-bedded free oxygen care facility predominantly for patients who are awaiting beds. So when people are diagnosed to have COVID and then their saturation starts going down, they start to panic. They're running helter-skelter, running from one triad center to the other triad center, calling up hospitals, calling up doctors, calling up... So this facility is for those patients whose oxygen saturation is low, who are awaiting beds, so that they have a comfortable place with oxygen that will stabilize them. ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ್ ಭಾರತಕ್ಕೆ ಕರೆ ಕೊಟ್ಟರು. ಮೋದಿಯವರ ಆತ್ಮನಿರ್ಭರ್ ಭಾರತದ ಕೂಗು ಸ್ವಾಭಿಮಾನ್ ಭಾರತ್ ಆಗಿ ಬದಲಾಗಿದೆ. ನೆಟ್ವರ್ಕ್ 18 ಕೂಡ ಈ ಹೊಣೆಯನ್ನು ನಿಭಾಯಿಸ್ತಾ ಇದೆ. ಸ್ವಾಭಿಮಾನ್ ಭಾರತ್ ಹೆಸರಿನಲ್ಲಿ ಸಾಧಕರನ್ನ ಪರಿಚಯ ಮಾಡಿಕೊಡ್ತಾ ಜನರಲ್ಲಿ ಮತ್ತಷ್ಟು ಹುರುಪು ತುಂಬುವಂಥ ಕೆಲಸ ಮಾಡ್ತಿದ್ದೀವಿ. ಇವತ್ತಿನ ಸ್ವಾಭಿಮಾನ್ ಭಾರತ್ನಲ್ಲಿ ದೇಶದ ಅತಿ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಯಶೋಗಾಥೆ ಇದು ಇಲ್ಲಿದೆ. It originated as the Bank of Calcutta in June 1806. In 1921, it became the Imperial Bank of India and acted as the country's central bank until the institution of RBI in 1935. And finally, after India's independence, Imperial Bank of India became the State Bank of India in 1955. There was no commercial bank which was actually in existence to support the rural ambitions of the economy. And it is actually at that point of time, it was envisaged and a agricultural committee was set up under the All India Rural Credit Survey Committee was set up. And on the recommendations of this committee, this particular State Bank of India came into existence in the year 1955. Despite the proliferation of large private banks, SBI continues to reign as the nation's largest bank with 23% of the market share in terms of assets and 25% in terms of loans and deposits. The 43rd largest bank in the world and the only Indian bank in the Fortune Global 500 list of the world's biggest corporations of 2020, SBI is a shining example of a Swabhiman Bharat.